ನನಗೆ BS3 ಬೇಕು ಅಂತ ಫ್ಯಾನ್ ಆದಾನ ಏನು ಗೊತ್ತಾ, ಸ್ವಲ್ಪ ಹೊತ್ತು ಬಿಡ್ಬೇಕು. ಇಲ್ಲಿಂದನೇ ಯೂಸ್ ಮಾಡ್ತಾ ಇದ್ದೀರಾ ಅಣ್ಣ? ಹಾಂ ಹಾಂ. ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ವ್ಯೂ ಚೆನ್ನಾಗಿ ಕಾಣುತ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮುಂದೆ ನೋಡಿ ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ RX-ಅಲ್ಲಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಗಾಡಿ ವ್ಯೂ ಒಂಥರ ಚೆನ್ನಾಗಿದೆ. ಸೊ ಇವಾಗ ಪ್ಲ್ಯಾನ್ ಏನಂದರೆ, ನಮ್ಮ ಅಣ್ಣ ಒಂದು ಟಾಪ್ ಬಾಕ್ಸ್ ಹಾಕ್ಸ್ಬೇಕಿತ್ತು. ಮುಂದೆ ಬ್ಯಾಕ್ ಸೈಡ್ RX ಒಂದು ತೊಗೊಂಡಿದ್ದ. ಸೊ ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೀರಾ. ಸೊ ಟಾಪ್ ಬಾಕ್ಸ್ ಹಾಕೋಕ್ಕೆ ನಾವು ರೈಡರ್ಸ್ ಅರೇನಾ ಹೋಗ್ತಾ ಇದ್ದೀವಿ. ಇವಾಗ ಫೈನಲ್ಲಿ ರೈಡರ್ಸ್ ಅರೇನಾಗೆ ಹೋಗಿ ಟಾಪ್ ಬಾಕ್ಸ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ ಇವಾಗ 5:30 6 ಗಂಟೆ ಆಗಿದೆ ಆಲ್ರೆಡಿ. ಸೊ ಅದೇ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಸಾಯಂಕಾಲ ಬಿಟ್ಟಿದ್ದೀವಿ. ಬಟ್ ಆದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾನು ವಾಯ್ಸೆಲ್ಲ ಕೇಳಿಸ್ತೈತಾ ಏನೋ ಗೊತ್ತಿಲ್ಲ ನನಗೆ, ಅದು ಹೇಗೆ ಕೇಳಿಸ್ತೈತೆ ಏನು ಗೊತ್ತಿಲ್ಲ. ನಮ್ಮ ಅಣ್ಣನೆಲ್ಲ ಸೆಟಪ್ ಮಾಡಿಕೊಟ್ಟಿರೋದು. ನಿಮ್ಗೆ ಹೆಂಗೆ ಅನಿಸ್ತು ನೋಡಿ ಹೇಳಿ. ಸ್ಯಾಟರ್ಡೇ ಅಲ್ಲ, ಸಿಕ್ಕಾಪಟ್ಟೆ ಜಾಮ್ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇನ್ನು ಸಂಡೇ ಇನ್ನು ಕೇಳಲೇಬೇಡಿ. ನಮ್ಮಣ್ಣವ್ರು ಇಲ್ಲೇ ಹೋಯ್ತವ್ರೆ. RX ನೀವು ತೊಗೊಂಡಿದ್ದು ಲೆಜೆಂಡ್ಸ್ ಗಾಡಿ ಬಿಡು. ಸೌಂಡು ಏನು ಸೌಂಡು, ಸಿಕ್ಕಾಪಟ್ಟೆ ಸೌಂಡ್ ಜಾಸ್ತಿ. ಆ ಸೌಂಡ್ಗೆ ಯಾವ ಸೂಪರ್ ಬೇಕು ಅಲ್ಲ ಬಿಡಿ. BMTC ಅಪ್ಪ. ನನ್ನ ಗಾಡಿ ಬಂದು 2012 ಮಾಡಲು, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. 2012 ಮಾಡಲು BS3 ನಂದು. BS3 ಅಯ್ಯೋ ಶಟ್ ಇವಾಗ ಹಚ್ಬಿಡ್ತಿದೆ. BS3 ಗಾಡಿ 2012 ಮಾಡಲು. ನಾನು ಫ್ಯಾಮಿಲಿ ಮ್ಯಾನ್ ಹತ್ರ ತೊಗೊಂಡಿದ್ದೆ ಗಾಡಿ, ಸೆಕೆಂಡ್ಸೇ ತೊಗೊಂಡಿದ್ದು ಫ್ಯಾಮಿಲಿ ಮ್ಯಾನ್ ಹತ್ರ. ಯಾಕಂದರೆ ನನಗೆ BS3 ಬೇಕು ಅಂತ ತೊಗೊಂಡಿದ್ದ. ಇವಾಗೆಲ್ಲ ಬಂದು BS6 ನನಗೇನೋ ಅಷ್ಟೇ ಏನೋ ಅಂತ ಅನಿಸ್ತಿತ್ತು. ನನಗೆ BS3 ನನಗಿಷ್ಟ. BS4 BS3 ಅದು ನನಗೆ ಇಷ್ಟ. ಅದೇನೋ ಒಂಥರ ರಾ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಸಕ್ಕತ್ತಾಗಿದೆ. ನಾವು ಬಂದೆ ನೋಡಿ, ರೈಡರ್ಸ್ ಅರೇನಾ ಬಂದಿದ್ವಿ. ಪಾರ್ಕ್ ಮಾಡೋಣ ನೋಡಿ. ಲೆಜೆಂಡ್ಸ್ ಗಾಡಿ ಇಲ್ಲಿದೆ ನೋಡಿ, ಲೆಜೆಂಡ್. ಅವನೊಂದು ಫ್ಯಾನ್ ಆನ್ ಆಯಿತು. ಫ್ಯಾನ್ ಆದಾನ ಏನು ಗೊತ್ತಾ, ಸ್ವಲ್ಪ ಹೊತ್ತು ಬಿಡಬೇಕು ಗಾಡಿ ಕೂಲ್ ಆಗಲಿ ಅಂತ. ಫ್ಯಾನ್ ಆನ್ ಆದಮೇಲೆ ಸ್ವಲ್ಪ ಹೊತ್ತು ಬಿಡಿ, ಕೂಲ್ ಆಗುತ್ತೆ ಗಾಡಿ. ಫಸ್ಟ್ನೇ ಯೂಸು ಇಲ್ಲಿಂದನೇ ಯೂಸ್ ಮಾಡ್ತಾ ಇದ್ದೀರಾ ಅಣ್ಣ? ಮುಗೀತು, ಫೈನಲಿ ಫಿಕ್ಸ್ ಆಯಿತು ಟಾಪ್ ಬಾಕ್ಸ್ ಎಲ್ಲ. ಸೊ ಇವಾಗ ಹೊಡ್ತಾ ಇದ್ದೀವಿ. ಮ್ಯಾಪ್ ಬೇರೆ ಅವ್ರು ಹಾಕ್ಕೊಂಡವ್ರೆ. ಮುಂದೆ ಹೋದರೆ ತಿರ್ಗಾ ಚೇಂಜ್ ಮಾಡಬೇಕಾಯ್ತದೆ. ನಾವು ಸಿಗ್ನಲ್ ಬಿತ್ತು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ ಇವಾಗ, ಈ ಸೈಡಿಂದ ಹೋಗೋಣ.
ಏನು ಮಾಡೋದು, ನಮ್ಗೆ ಆಪ್ಷನ್ನೇ ಇಲ್ಲ. ತಿರ್ಗಾ ಅವನಿಗೆ ಫೋನ್ ಮಾಡಿ ಆ ಸರ್ಕಸ್ ಎಲ್ಲ ಮಾಡಬೇಕು. ಎತ್ತಕ್ಕೆ ಹೋದ್ರಪ್ಪ, ಎಲ್ಲಿದ್ದೀರಣ್ಣ? ಹಾಂ, ಸದ್ಯಕ್ಕೆ ಇಲ್ಲೇ ಹೋಯ್ತವ್ರೆ. ಬ್ಯಾಟ್ರಿ ಇವಾಗ ಅಲ್ಲಿ ಚಾರ್ಜ್ ಮಾಡಿಸ್ಕೊಂಡೆ, ಎಲ್ಲಿ ಗೋಪ್ರೋ ಬ್ಯಾಟ್ರಿನ. ಗೋಪ್ರೋ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಮಾಡಿಕೊಂಡೆ, ಹಂಗೂ 47% ಆಗೈತೆ. ಓಕೆ, ಆಗುತ್ತೆ, ಏನು ಟೆನ್ಷನ್ ಏನಿಲ್ಲ. ಮೆಂಚು ಟೈಟ್ ಮಾಡಿಕೊಂಡ್ರೆ ನಮ್ಮ ಹುಡುಗ ಲೊಕೇಶನ್ ಹೇಳೋದಕ್ಕೆ ಬೈತವನೆ. ಅವನು ಸ್ವಲ್ಪ ಲೊಕೇಶನಲ್ಲಿ ತಡ್ರಸಾಡ್ತಾನೆ, ನಮ್ಮ ಅಣ್ಣ ಬೈತಾನೆ ಅದಕ್ಕೂ. ಏನೋ ಜವಾಬ್ದಾರಿ ಇಲ್ಲ ಹಂಗೆ ಹಿಂಗೆ ಅಂತ ಬೈಸ್ಕೊಂಡು ಮಾತ್ರ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವಾಗ ಆರಾಮಾಗಿ ನಾನು ನೋಡ್ಕೊಂಡಿದ್ದೀನಿ ಲೊಕೇಶನ್. ಒಂದು ಟೈಮ್ ನೋಡಿಕೊಂಡೆ. ಸೊ ಡೆಡ್ ಎಂಡ್ ಹೋಗಿ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಒಂದು 2 ಕಿಲೋಮೀಟ್ರ್ ಅನ್ಕೋತೀನಿ. 2 ಕಿಲೋಮೀಟ್ರ್ ಹೋಗಿ ಆಮೇಲೆ ಲೆಫ್ಟ್ ತೊಗೋಬೇಕು. ಇನ್ನೇನು ಮಾಡೋದು, ಅಲ್ಲಿ ಅವನು ಲೆಫ್ಟ್ ತೊಗೊಂಬಿಟ್ರು ರೈಟ್ ತೊಗೊಂಡ್ರೆ ಗೊತ್ತಾಗಲಿಲ್ಲ. ಸರಿ, ನಾನು ಹೆಂಗಿದ್ರು ಫೋನ್ ಇದೆಯಲ್ಲ, ಲೊಕೇಶನ್ ಹಾಕ್ಕೊಂಡು ಹೋಗೋಣ. ಆಯ್ತೀರೋ ಹೋಗ್ತೀನಿ. ಇದು ಮುಂದೆ ಹೋಗಿರ್ತಾನೆ, ನಾನು ಹೋಗೋದು. ನಮ್ಮಣ್ಣ ಹೆಲ್ಮೆಟ್ ಕೂಡ ತೊಗೊಂಡ, ಅಲ್ಲಿ ರೈಡರ್ ಸರಿಯಾದಲ್ಲಿ ಹೆಲ್ಮೆಟ್ ಕೂಡ ತೊಗೊಂಡ. ಹೆಲ್ಮೆಟು ಸೇಮ್ ನನ್ನ ಥರದೇ, ಬಟ್ ಆದರೆ ಏನಂದರೆ ಇದು ಕಲರ್ ಸ್ವಲ್ಪ ಚೇಂಜ್ ಇದೆ. ಅವನು ಬ್ಲ್ಯಾಕು ಚೆನ್ನಾಗಿದೆ, ನಂದು ಸ್ವಲ್ಪ ಕಲರ್ ಮಿಕ್ಸಿಂಗು. ಸೊ ಒಂದು ಬಂದು ಬ್ಲ್ಯಾಕು ಚೆನ್ನಾಗಿದೆ ಹೆಲ್ಮೆಟು. ಅವನ ಹತ್ರ ಇತ್ತು, ತೊಗೊಂಡೆ. ಇವಾಗ ಬ್ಲ್ಯಾಕ್ ತೊಗೊಂಡ್ರೆ ಎಲ್ಲ ಗಾಡಿಗೂ ಸೂಟೇಬಲ್ ಆಗುತ್ತಲ್ಲ, ತಗೊಂಡ. ಸ್ವಲ್ಪ ನನ್ನ ಗಾಡಿ ಏನಂದರೆ ಹೆಂಗಾದ್ರೂ ನನ್ನ ಮಗಂದು ಹೆಂಗಾದ್ರೂ ಆಟ ಆಡಿಸ್ಬೋದು ಮಾತ್ರ. ಯಾವುದು ಅದೊಂದು ಪಟ್ಟ ನೋಡಿದ್ರೆ ಆರಾಮಾಗಿ ನುಗ್ಸಾಡ್ಬೋದು, ಏನು ಟೆನ್ಷನ್ ಇಲ್ಲ. ಬಟ್ ಇಂಡಿಕೇಟ್ರ್ ಹಾಕಬೇಕು. ಚಪ್ಪರ್ ಥರ ಎಲ್ಲ ಓಡ್ಸೋಕೆ ಹೋಗಲ್ಲ. ಕೋರಮಂಗ್ಲ ನೆಕ್ಸಾ ಮಾಲ್ ಇದೆಯಲ್ಲ, ಅಲ್ಲಿ ಇದಾರಂತೆ. ಸೊ ಹೋಗೋಣ ಬನ್ನಿ. ಎಲ್ಲಪ್ಪ ಇದೆ, ಇಲ್ಲೇ ನೋಡಿದೆ, ಲೊಕೇಶನ್ ನೋಡಿದೆ, ಇಲ್ಲೇ ತೋರಿಸ್ತಾಯಿತ್ತು ಲೆಫ್ಟಲ್ಲೆಲ್ಲೋ ಇದೆ ಅಂತೆ. ಏನಪ್ಪ ಟ್ರಾಫಿಕ್ಕು ಕೇಳ್ಬಿಟ್ಟೆ, ಏನಕ್ಕೆ ಕಾರಣ ಇಲ್ಲೇ ಇದೆ ನೆಕ್ಸ್ಟ್ ಮಾಲ್. ಎಂಟ್ರಿ ಅದು ಇಲ್ಲೇ ಇದ್ದಾರೆ ನಮ್ಮಣ್ಣ. ಸರಿ, ಓಕೆ. ಅಲ್ಲೇ ಇದ್ದಾರೆ ನೋಡಿ, ಏನೋ ನಗ್ತವ್ರು ಹೇಳ್ಕೊಂಡು. ಎಲ್ಲಾಕ್ಲಿ ಇಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಆಲ್ರೆಡಿ. ಏನು ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು, ಯಪ್ಪ. ಬಸ್ಸವರೇ, ಸ್ವಲ್ಪ ಹೋಗ್ಬಿಡ್ತೀನಿ ರೀ. ಸೌಂಡ್ ನೋಡ್ರಿ ಗಾಡಿದು, RX. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆ. ಅಯ್ಯೋ, ಏನು ಮಾಡೋದು ಕತೆ. ಹೋಗೋ
ಜಾಗ ಸಿಗ್ತದೆ ಅಲ್ಲಿ ಹೊಂಟೋಗ್ಬೇಕು. ನೀನು ಹತ್ತತ್ರ ಹೋಗ್ತಾ ಇದ್ದೀವಿ, ಮನೆ ಹತ್ತತ್ರ ಮುಗಿತೆಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಏನಂದರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಯಿತು ಅಂತ ಅನಿಸ್ತೈತೆ. ಅಷ್ಟಾಗುತ್ತೆ ನೋಡಿ, ಅದು ಸೌಂಡ್ ನೋಡಿ. ಅದು ನನ್ನ RX ಟಾಪ್ ಬಾಕ್ಸ್ ಹಾಕಿದ್ಮೇಲೆ ಏನು ಲುಕ್ ಇದೆ ನೋಡಿ ಗಾಡಿದು. ಸೈಕಾಗಿದೆ ಲುಕ್ಕು. ಒಂಥರ ಈ ಡೀಸೆಂಟಾಗಿ ಗಾಡಿ ಇಟ್ಕೊಂಡಿರ್ತಾರೆ ಗೊತ್ತಾ ನೋಡಿ. ಆ ಚಪ್ರಿಗಳೆಲ್ಲ ಇಂಥ ಒಳ್ಳೆ ಗಾಡಿನ ಯಾವ ಥರ ಹಾಳು ಮಾಡ್ತಾರೆ ಗಾಡಿಗಳನ್ನ ಅಂದರೆ, ಅದು ಹೆಸರು ನನ್ನ ಗಾಡಿ ಕೂಡ ಅಷ್ಟೇ ಹಾಳು ಮಾಡಿಬಿಟ್ಟವ್ರೆ. ಅದು ಫೇಮಸ್ ಆಗ್ಬಿಟ್ಟಿದೆ ಚಪ್ರಿ ಗಾಡಿ ಅಂತ, ಅದು ಕೂಡ ಹಾಳು ಮಾಡಿಬಿಟ್ಟವ್ರೆ. ಬಟ್ ಆದ್ರೂ ನೋಡಿ ಎಷ್ಟು ನೀಟಾಗಿ ಮಾಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ. ಟಾಪ್ ಬಾಕ್ಸ್ ಫೈನಲಿ ನಮ್ಮನ್ನ ಹಾಕ್ಸಾಯ್ತು. ಸ್ವಲ್ಪ ಇವಾಗ ಹೊಸದಾಗಿ ಮಾಡ್ತಿರೋದಕ್ಕೆ ಸ್ವಲ್ಪ ಏನಾರು ಸ್ವಲ್ಪ ಅಂದರೆ ಏನಂದರೆ ಸ್ವಲ್ಪ ತೊದಲಿಸ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾರು ತಪ್ಪಾಗಿ ಏನಾರು ಹೇಳಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಬಿಡು, ಸ್ವಲ್ಪ ಸಪೋರ್ಟ್ ಮಾಡಿ ನನಗೂ. ಸರಿ ಬಿಡು. ಒಳ್ಳೊಳ್ಳೆ ವಿಡಿಯೋ ಬ್ಲಾಗ್ಗಳೆಲ್ಲ ಬರ್ತಾ ಇರ್ತದೆ. ಅಣ್ಣಾರು ಬರ್ತಾ ಇದ್ದಾರೆ ಹಿಂದೆ. ನೀವು ಸ್ವಲ್ಪ ಬೇಗ ಹೋಗ್ಬೇಕಾ, ಬರ್ತಾರೆ ನಿಧಾನಕ್ಕೆ. ನೋಡಿ ಅವನು ಒಂದು ಮೇಲೆ ಬರ್ತಾ ಇದ್ದಾನೆ. ಅವು ಶೆಟ್ ಓಹೋ, ಇಲ್ಲಿ ಹೋಗೋದು ಯಾವಾಗ ಅವರು? ಅಪ್ಪಪ್ಪ ಏನು ಟ್ರಾಫಿಕ್ಕು. ಗಾಡಿ ಪೆಟ್ರೋಲ್ ಹಾಕ್ಸಿದ್ದೆ ಬರಬೇಕಾದ್ರೆ ಆಲ್ಮೋಸ್ಟ್. ಹಾಂ 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 ಪಾಪ ಡ್ರಾಪ್ ಮಾಡೋಣ ಪಾಪ. हाँ हाँ ठीक, हाँ ठीक है। आप ठीक है, आराम से। क्या हो गया? वो इधर आराम से बैठो, आराम से इधर ही। हाँ आराम से बैठो। चलो भाई। ಹೆಲ್ಮೆಟ್ ಇಲ್ಲ, ಏನು ಮಾಡೋದು, ಹೆಲ್ಪ್ ಮಾಡೋಣ ಪಾಪ. तुम किधर से आ रहे हैं? गोपाल माला। क्या काम कर रहे हैं? क्या उधर काम कर रहा हूँ। अच्छा बिट्बिಟ್ಟು ITI गेट ಬಂತು. आप इधर ही रोक दो, मैं देख। वो तुम लेफ्ट में लेते हैं ना आराम से, वो तुम इधर से जाएगा ना? अंदर अंदर से जाऊंगा, ITI गेट के अंदर। अभी उधर बस में चल के जाऊंगा। आप अच्छा ठीक है, उधर ही ड्रॉप करना। नहीं इधर अच्छा अंदर जाना। हाँ ठीक, हाँ ओके ठीक है। इधर से चला जाएगा। अच्छा ठीक है, अच्छा हाँ वेलकम भैया। ओके ओके।